ರಾಜ್ಯ ಸರ್ಕಾರ ಕೂಡ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದು ಟಿಕೆಟ್ ದರ ಕಡಿಮೆ ಮಾಡೋದಕ್ಕೆ ಪತ್ರ ಏನಾದರೂ ಇಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಶಿವಕುಮಾರ್ ಅವರು ಇದ್ದಾರಲ್ಲ, ಸಂಬಂಧಪಟ್ಟ ಮಂತ್ರಿಗಳು, ಅವ್ರು ಮಾತಾಡ್ತಾರೆ. ಆಮೇಲೆ ನನ್ನ ಅಭಿಪ್ರಾಯದಲ್ಲಿ ಮೆಟ್ರೋ ಇರ್ಬೋದು ಅಥವಾ BMTC ಇರ್ಬೋದು, ಅಂದರೆ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ನು, KEB, ವಾಟರ್ ಸಪ್ಲೈ ಡಿಪಾರ್ಟ್ಮೆಂಟು, ಇದೆಲ್ಲ ಕೂಡ ನೋ ಪ್ರಾಫಿಟ್ ನೋ ಲಾಸಲ್ಲಿ ನಡೆಯುವಂಥ ಸಂಸ್ಥೆಗಳಾಗಬೇಕು. ಆಮೇಲೆ ಸಂಸ್ಥೆಗಳನ್ನ ಹಾಳು ಮಾಡಿದ್ರೆ ಸಂಸ್ಥೆಗಳು ಭಾಳ ದಿನ ಉಳಿಯೋದಿಲ್ಲ. ಈ ಮೆಟ್ರೋ ಇರ್ಬೋದು, ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ಸ್ ಇರ್ಬೋದು, BDOSB ಇರ್ಬೋದು, ಅಥವಾ ವಾಟರ್ ಸಪ್ಲೈ ಇದಿರ್ಬೋದು, ಬೆಂಗಳೂರು ಇರೋವರೆಗೂ ಈ ಸಂಸ್ಥೆಗಳು ಇರಲೇಬೇಕಲ್ಲ. ಅದರಿಂದ ಇದನ್ನೆಲ್ಲ ಕೂಡ ಕಾಲಕ್ಕೆ ನೋಡಿಕೊಂಡು ಲಾಭ ಬೇಡ, ನಷ್ಟ ಆದರೂ ಕಡಿಮೆ ಮಾಡಿಕೊಂಡು ಮಾಡಬೇಕಾಗತ್ತೆ. ಇಲ್ಲ ಅಂದರೆ ಕೇಂದ್ರ ಸರ್ಕಾರ ಸಬ್ಸಿಡಿ ಕೊಡಲಿ ಅಥವಾ ರಾಜ್ಯ ಸರ್ಕಾರ ಸಬ್ಸಿಡಿ ಕೊಡಲಿ. ಸಬ್ಸಿಡಿ ಕೊಡಬೇಕಲ್ಲ, ನಷ್ಟ ಆಗ್ತಾಯಿದ್ರೆ ಕೇಂದ್ರ ಸರ್ಕಾರ ಕೊಡಬೇಕಲ್ಲ. ನಮ್ಮ ರಾಜ್ಯದಿಂದ 4.5 ಲಕ್ಷ ಕೋಟಿ ತೊಗೊಳ್ತಾರೆ. ಇದರ GST ರೂಪದಲ್ಲಿ ಕೊಡೋದೊಂದು 50,000 ಕೋಟಿ ನಮ್ಗೆ ವಾಪಸ್ಸು. ಇನ್ನು 4 ಲಕ್ಷ ಕೋಟಿ ಅವರೇ ಖರ್ಚು ಮಾಡ್ಕೊಳ್ತಾರೆ. ಸ್ವಲ್ಪ ಕೊಡ್ಬೋದಲ್ಲ, ಮೆಟ್ರೋ ಕೊಡ್ಬೋದಲ್ಲ ಅವರು ಸಬ್ಸಿಡಿ. ನಮ್ಮ ಮೆಟ್ರೋ ಅಂತಲ್ಲ, ಎಲ್ಲ ಮೆಟ್ರೋಗಳಿಗೂ ಕೊಡ್ಬೋದಲ್ಲ ಅವರು. BMTCಗಳಿಗೂ ಸ್ವಲ್ಪ ಕೊಡ್ಬೋದಲ್ಲ ಸಬ್ಸಿಡಿ. ಆ BJP ಅವರಿಗೆ ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥವ್ರು, ತಿಳುವಳಿಕೆ ಇದ್ದು ಕೂಡ ನಾಟಕ ಮಾಡ್ತಾರೆ BJP ಅವರು.